ಸರ್ ಎಲ್ಲರಿಗೂ ನಮಸ್ಕಾರ. ಸರ್ ಇದು ಚಿತ್ರದುರ್ಗ, ಇದು ಗಂಡು ಮೆಟ್ಟಿದ ನಾಡು ಅಂತ ಏನು ಪ್ರಸಿದ್ಧವಾಗಿರೋಂಥ ಇದು ನಮ್ಮ ಜಿಲ್ಲೆ ನೋಡಿ. ಇದೆಲ್ಲ ಕಂಪ್ಲೀಟಾಗಿ ನಮಗೆ ಇದು ನಮ್ಮ ಚಿತ್ರದುರ್ಗ ಬರುತ್ತೆ. ಇಲ್ಲಿ ನ್ಯಾಷನಲ್ ಹೈವೇ ಸೀದಾ ಪುಣೆ ಟು ಬೆಂಗಳೂರು ಹೋಗುವಂಥ ಹೈವೇ ಇದು. ಈ ಹೈವೇಯಲ್ಲಿ ಸೀದಾ ನಾವು ಹೋದರೆ ಸೀದಾ ಬೆಂಗಳೂರನ್ನ ನಾವು ತಲುಪ್ತೀವಿ. ಈ ಕಡೆ ಹೋದರೆ ನಾವು ಸೀದಾ ಪುಣೆ, ಬಾಂಬೆ, ದಿಲ್ಲಿ ಈ ಥರ ನಾವು ತಲುಪ್ತೀವಿ. ಸರ್ ಈ ರಸ್ತೆಯಿಂದ ಏನು ಹೈವೇ ಬರುತ್ತೋ ಹೈವೇಯಿಂದ ಈ ಜಮೀನಿಗೆ ಕೇವಲ 8 ಕಿಲೋಮೀಟ್ರ್ ಆಗುತ್ತೆ. ಅದೇ ಹೈವೇಲಿ ನಾವು ಫಾಲೋ ಮಾಡಿದರೆ ಸೀದಾ ನಾವು ಸ್ಟೇಟ್ ಹೈವೇಗೆ ಕುಮಟಾ ಕಡಮಡುಗು ಹೈವೇಗೆ ನಾವು ಜಾಯ್ನಿಂಗ್ ಆಗ್ತೀವಿ. ಆ ಕುಮಟಾ ಕಡಮಡುಗು ಹೈವೇಯಿಂದ ಕೇವಲ ಈ ಜಮೀನಿಗೆ 4 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಅದು ಸಹ ನಾವು ಕಂಪ್ಲೀಟ್ ತಾರ್ ರೋಡಲ್ಲಿ ಬರ್ತೀವಿ. ತಾರ್ ರೋಡಲ್ಲಿ ಬಂದ ಮೇಲೆ ನಮಗೆ ಕೇವಲ ಒಂದು ಜಮೀನನ್ನ ಬಿಟ್ಟು ಏನು ಈ ಗಿಡ ಮರ ಕಾಣ್ತಾ ಇದೆಯೋ ಇಲ್ಲೂ ನಮಗೆ ಒಳ್ಳೆ ತಾರ್ ರೋಡ್ ಸಿಗುತ್ತೆ. ಈ ತಾರ್ ರೋಡ್ಗೆ ನಾವು ಸೀದಾ ಬಂದ ಮೇಲೆ ನಮಗೆ ಕಂಪ್ಲೀಟಾಗಿ ಬಂದರೆ ಇದೇ ಲ್ಯಾಂಡ್ ಸಿಗುತ್ತೆ ನಮಗೆ. ನೋಡಿ, ಸಮತಟ್ಟವಾಗಿದೆ, ನೀಟ್ ಆ್ಯಂಡ್ ಕ್ಲೀನಾಗೆ ಇದೇ ತರಹ ನೋಡಿ, ಕ್ಲೀನಾಗಿ ಅಚ್ಚುಕಟ್ಟಾಗಿ ಇದೇ ಜಮೀನು. ಇದೆಲ್ಲ ಒಂದೇ ಫ್ಲ್ಯಾಟು. ಇಲ್ಲಿ ನೀರಿಗೆ ಸಮಸ್ಯೆ ಇಲ್ಲ. ನೋಡಿರ್ಬೋದು ಇಲ್ಲೆಲ್ಲ ಟ್ಯಾಂಕ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆಯೋದು ಈರುಳ್ಳಿನ, ಏನು ಆನಿಯನ್ ಬೆಳೀತಾ ಇದ್ವೋ ಇಲ್ಲಿ ದೇಶ ವಿದೇಶಗಳು ಸಮೇತ ನಾವು ರಫ್ತು ಮಾಡ್ತೀವಿ. ಇಲ್ಲಿ ನೀರಿಗೆ ಸಮಸ್ಯೆ ಅನ್ನೋದೇ ಇಲ್ಲ. ನೋಡಿ ತುಂಬ ಚೆನ್ನಾಗಿದೆ. ಆ ಕಡೆ ಟ್ಯಾಂಕ್ ಸ್ವಲ್ಪ ಲೀಕ್ ಆಗಿರೋದ್ರಿಂದ ನೀರು ಈ ಕಡೆ ಬಂದಿದೆ. ಒಂದು ಸರಿ ಮಳೆ ಬಂದರೆ ಈ ನೆಲದಲ್ಲಿ 15 ದಿನದವರೆಗೂ ನಮಗೆ ಒಂದು ತೇವಾಂಶನ ಹಿಡಿದಿಟ್ಕೊಳ್ಳೋ ಶಕ್ತಿ ಈ ಭೂಮಿಗಿದೆ. ಜೊತೆಗೆ ಇದು ಕಂಪ್ಲೀಟಾಗಿ ನಮಗೆ 7.5ರಿಂದ 8 ಎಕರೆ ಜಮೀನು ಬರುತ್ತೆ. 8 ಎಕರೆ ಜಮೀನು ಒಂದೇ ಫ್ಲ್ಯಾಟಲ್ಲಿದೆ. ನೀಟ್ ಆ್ಯಂಡ್ ಕ್ಲೀನು, ಸಮತಟ್ಟವಾದಂಥ ಜಮೀನು. ಇಲ್ಲಿಂದ ಬೆಂಗಳೂರಿಗೆ ಡಿಸ್ಟೆನ್ಸ್ ನಾವು ನೋಡೋದಾದರೆ 200 ಕಿಲೋಮೀಟರ್ಸ್ ಆಗುತ್ತೆ. ಬೆಂಗಳೂರಿಗೆ 200 ಕಿಲೋಮೀಟರ್ಸು. ಇಲ್ಲಿ ಮಣ್ಣು ಯಾವ ಥರ ಇದೆ ತೋರಿಸ್ತೀನಿ. ಇದು ಕಪ್ಪು ಮಣ್ಣು ಅಲ್ಲ. ನೀವೇನಾದರೂ ನೋಡಿ ಇದನ್ನು ಕಪ್ಪು ಮಣ್ಣು ಅಂತ ಅಂದ್ಕೊಬೋದು. ಇದು ಕೆಂಪು ಕಪ್ಪು ಮಣ್ಣು, ಎರಡು ಮಿಶ್ರಿತ ಮಣ್ಣು. ಇದರಲ್ಲಿ ಯಾವುದೇ ಗಿಡಗಳಾಯಿತು, ಮತ್ತು ಇದರಲ್ಲಿ ಆನಿಯನ್ ಬೆಳೆಯೋದಕ್ಕಂತೂ ನಂಬರ್ 1 ಪ್ಲೇಸು. ಮತ್ತು ಇದರಲ್ಲಿ ಕಡಲೆ ಬೆಳೀತಾರೆ. ಏನು ಇವತ್ತು ಚೆನ್ನ ಅಂತ ಕರಿತೀವಿ ನಾವು. ಆ ಕಡಲೆಗೆ ತುಂಬ ಬೆಲೆ ಇದೆ. ಯಾಕೆ ಅತಿ ಹೆಚ್ಚು ಪ್ರೋಟೀನ್ ಸಿಗುವಂಥ ಒಂದು ಪದಾರ್ಥ. ಜೊತೆಗೆ ಇದು ಸ್ಕ್ವೇರ್ ಇದೆ ಭೂಮಿ, ಕಂಪ್ಲೀಟಾಗಿ ರೆಡ್ ಸಾಯಿಲ್. ನೋಡಿ ಇಲ್ಲೇನು ಭೂಮಿ ಕಾಣ್ತಿದ್ರೆ ನೀವು, ಸೇಮ್ ಸಾಯಿಲ್. ಇದು ಸಹ ಅಚ್ಚುಕಟ್ಟಾಗಿದೆ. 7.25 ಎಕರೆ ಬರುತ್ತೆ. ಯಾರಾದರೂ ಇಬ್ಬರು ಫ್ರೆಂಡ್ಸು, ಬೇಡ 3 ಫ್ರೆಂಡ್ಸು, 3 ಸೇರಿ ನಾವೊಂದು 2ರಿಂದ 2.5 ಎಕರೆ ಒಬ್ಬೊಬ್ಬರು ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊತೀವಿ. ಒಟ್ಟಾಗಿ ನಾವು ಒಂದು ತಂತಿ ಬೇಲಿ ಮಾಡಿಕೊಂಡು ಇಲ್ಲಿ ನಾವು ಏನಾದರೂ ಒಂದು ಪ್ಲಾಂಟೇಷನ್ ಮಾಡ್ಕೊತೀವಿ ಅನ್ನೋರಿಗೆ ಈ ಒಂದು ಜಮೀನು. ಇದರಲ್ಲಿ ಇನ್ನೊಂದು ನೋಡ್ಬೋದು ನಿಮಗೆ, ಕುಮಟಾ ಕಡಮಡುಗು ಹೈವೇ ಬಂದುಬಿಟ್ಟು ನಮ್ಗೆ ಇಲ್ಲಿ ಬರುತ್ತೆ. ನಮಗೆ ಚಿತ್ರದುರ್ಗ ಟು ನಾವು ಬೆಂಗಳೂರು ಹೋಗುವಂಥ ಹೈವೇ ಈ ಕಡೆ ಬರುತ್ತೆ. ಈ ಥರ ಎಲ್ಲ ಫೆಸಿಲಿಟಿಗಳಿದ್ದು ನಮಗೆ ದಾರಿ ವ್ಯವಸ್ಥಿತವಾಗಿ ನೀಟಾಗಿದ್ದು ಈ ಜಮೀನಿಗೆ ಒಳ್ಳೆ ಬೇಡಿಕೆ ಇದೆ. ತುಂಬ ಚೆನ್ನಾಗಿದೆ. ಇದು ಎಲ್ಲ ಥರ ಮಾಹಿತಿ ಕೊಟ್ಟಿದ್ದೀನಿ. ಮತ್ತು ನಿಮಗೆ ಈ ಭೂಮಿ ಬಂದುಬಿಟ್ಟು ಜನರಲ್ ಪ್ರಾಪರ್ಟಿ ಆಗಿರುತ್ತೆ. ಯಾವುದೇ ಥರ ನಿಮಗೆ ಲೀಗಲಲ್ಲಿ ಮತ್ತೊಂದು ಅನ್ನೋ ಥರ ಹೇಳೋದಿಲ್ಲ ನಾವು. ಮತ್ತು ಈ ಕಡೆ ಬಂದರೆ ನಿಮಗೆ ಬೆಂಗಳೂರು ಟು ಚಳ್ಳಕೆರೆ ಹೋಗುವಂಥ ಸ್ಟೇಟ್ ಹೈವೇ ಇದು. ಬಳ್ಳಾರಿ ಟು ಬೆಂಗಳೂರು ಹೋಗುವಂಥ ಹೈವೇ. ನೋಡಿ ನಿಮಗೆ ರಸ್ತೆ ನೀವು ಯಾವ ಕಡೆಯಿಂದ ಬಂದ್ರೂ ನಿಮ್ಮ ಜಮೀನಿಗೆ ನೀವು ಬರ್ಬೋದು. ಒಂದು ಬೆಂಗಳೂರಿಂದ ಬಂದರೆ ಚಳ್ಳಕೆರೆ ತಲುಪ್ತೀರಾ, ನೆಕ್ಸ್ಟ್ ಲ್ಯಾಂಡ್ ತಲುಪ್ತೀರಾ. ಬರ್ಬೋದು. ಮತ್ತು ಚಳ್ಳಕೆರೆಯಿಂದ ಅಂದರೆ ನೀವು ಚಿತ್ರದುರ್ಗ ಹೋಗ್ತಾಯಿದ್ದೀವಿ ಅಂತಂದರೆ ಮತ್ತೆ ಜಮೀನಿಗೆ ಬರ್ಬೋದು. ಮತ್ತು ನೀವು ಚಿತ್ರದುರ್ಗ ಬಂದುಬಿಟ್ಟು ನಾವು ಬೆಂಗಳೂರಿಗೆ ಹೋಗ್ತೀವಿ ಅಂತಂದ್ರೆ ಸಮೇತ ಜಮೀನಿಗೆ ಬರ್ಬೋದು. ಈ ಥರ ಕನೆಕ್ಟಿವಿಟಿ ಚೆನ್ನಾಗಿರೋದ್ರಿಂದ ನಿಮ್ಗೆ ಯಾವುದೇ ಥರ ಸಂದೇಹ ಇರೋದಿಲ್ಲ ಈ ಜಮೀನಲ್ಲಿ. ಇಲ್ಲಿದ್ದ ತಾರ್ ರೋಡು ಈ ಜಮೀನಿಂದ ಕೇವಲ ಒಂದು ಜಮೀನು ಬಿಟ್ಟಿದೆ ಅಷ್ಟೇ. ನೋಡಿ ಇಲ್ಲಿ ನನ್ನ ಕಾರ್ನ ನಾನು ನಿಲ್ಲಿಸಿದ್ದೀನಿ, ತೋರಿಸ್ತೀನಿ ನನ್ನ ಕಾರ್ ನೋಡಿ. ಇದೇ ನಮ್ಮ ಕಾರ್ ಕಾಣಿಸ್ತಿದೆ ನೋಡಿ. ಇಲ್ಲಿ ಕಾರ್ನ ನಾನು ತಾರ್ ರೋಡಲ್ಲಿ ನಿಲ್ಲಿಸಿದ್ದೀನಿ. ಈ ತಾರ್ ರೋಡಿಂದ ಇಲ್ಲಿಗೆ ಬರಬೇಕು. ಇಲ್ಲಿಗೆ ಸಮೇತ ದಾರಿ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಈಗೆಲ್ಲ ಬೆಳೆ ತೆಗೆಯುವಂಥ ಒಂದು ಸಂದರ್ಭ, ಹಾಗಾಗಿ ರೈತರೆಲ್ಲ ಉಳುಮೆ ಮಾಡ್ಕೊಂಡಿರ್ತೀವಿ. ಅದು ದಾರಿಗೆ ನಮಗೇನು ಅಕ್ಕಪಕ್ಕದಲ್ಲಿ ಎಲ್ಲ ನಾವು ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ನಾವು ಒಂದು ಬಾಂಧವ್ಯನ ಬೆಳೆಸ್ಕೊಂಡಿರ್ತೀವಿ. ಸರ್ ಇದು ರೇಟಿನ ವಿಷಯಕ್ಕೆ ಬಂದರೆ 20 ಲಕ್ಷ ಹೇಳ್ತಿದ್ದಾರೆ ರೈತರು. 20 ಲಕ್ಷ ಹೇಳ್ತಿದ್ದಾರೆ. ಅಲ್ಪ ಸ್ವಲ್ಪ ನೆಗೆಷಬಲ್ ಆಗ್ಬೋದು. 1 ಎಕರೆ 20 ಲಕ್ಷ ಹೇಳ್ತಿದ್ದಾರೆ. 7 ಎಕರೆ 35 ಗುಂಟೆ. ರಸ್ತೆ ತೋರಿಸ್ತಾ ಇದ್ದೀನಿ ನಿಮಗೆ, ಯಾಕಂದರೆ ರಸ್ತೆ ಡೌಟ್ ಬರಬಾರ್ದು ನಿಮಗೆ. ತಾರ್ ರೋಡ್ ಏನೋ ಹೇಳಿಬಿಟ್ರು, ನಮಗೆ ರಸ್ತೆ ತೋರಿಸಿಲ್ಲ, ನಾವು ರಸ್ತೆ ನೋಡಬೇಕಾಯ್ತು ಅನ್ನೋ ಕಾನ್ಸೆಪ್ಟು ತುಂಬ ಜನಕ್ಕಿರುತ್ತೆ. ರಸ್ತೆನೂ ಸಹ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಸರ್ ಸಾಯಿಲ್ ನೋಡಿ, ಇದೆಲ್ಲ ನೋಡಿ, ಇದೆ ರೆಡ್ ಸಾಯಿಲ್, ಕಂಪ್ಲೀಟ್ ಸೇಮ್ ಸಾಯಿಲ್.
ನೋಡಿ ನಮ್ಮ ಕಾರ್ ಹತ್ರ ಬಂದ್ವಿ ಸೀದಾ. ಇದು ತಾರ್ ರೋಡು, ಇದು ತಾರ್ ರೋಡು. ವ್ಯವಸ್ಥಿತವಾಗಿ ನೀಟ್ ಆ್ಯಂಡ್ ಕ್ಲೀನ್ ಇದೆ ಸರ್ ತಾರ್ ರೋಡ್. ಇದು ನೋಡಿ ಕಂಪ್ಲೀಟಾಗಿ ಇಲ್ಲಿಂದ ನಾವು ಚಿತ್ರದುರ್ಗ ಹೈವೇಗೆ ನಾವು ಜಾಯ್ನಿಂಗ್ ಆಗೋಕ್ಕೆ ಬರೋ 3 ಕಿಲೋಮೀಟ್ರ್. ಓಕೆ, ಜೈ ಹಿಂದ್, ಜೈ ಭಾರತ್.